ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಿಲ್ಲದ ಮದುವೆ ಭಾಗ 29. ಆದದಿಷ್ಟೇ, ಅಪ್ಪ ಹಾಗೂ ಸುಭಾಷ್ ಜೊತೆ ಸ್ವಲ್ಪ ದೂರ ಹೋದ ದಾಮೋದರನಿಗೆ ಸ್ಕೂಲಿಗೆ ಬಿಟ್ಟು ಬಂದ ಮಗಳ ಜೊತೆ ಸ್ಕೂಲ್ ಡೇಗೆ ಬರಲೇಬೇಕು ಎಂದವಳ ನೆನಪಾಗಿ ಅಪ್ಪನ ಬಳಿ ಹೇಳಿ ಅಲ್ಲಿಂದ ಹೊರಟವನಿಗೆ ಗಾರ್ಡನ್ ಬಳಿ ತಮ್ಮನ ಜೋರಾದ ಮಾತು ಕೇಳಿ ಅತ್ತ ಹೆಜ್ಜೆ ಹಾಕಿದರೆ ಗಂಗಾಧರ್ ಶರ್ಟ್ ಕಾಲರ್ ಹಿಡಿದಿರುವ ತಮ್ಮನ ಕೈಯಲ್ಲಿನ ಗನ್ ನೋಡಿ ಒಮ್ಮೆ ಅವನು ಭಯದಿಂದ ಕಂಪಿಸಿದ್ದನು. ತಕ್ಷಣವೇ ಗಂಗೂ, ದಿನೇಶ್ ಎನ್ನುತ್ತಾ ಅವರತ್ತ ಓಡಿದವನು ಗಂಗಾಧರನನ್ನು ತಲುಪುವಷ್ಟರಲ್ಲಿ ಒಂದು ಬುಲೆಟ್ ಗಂಗಾಧರನ ತೋಳನ್ನು ಸೀಳಿ ಹೋಗಿಯಾಗಿತ್ತು. ಅವನು ನೋವಲ್ಲೇ ಚೀರಿ ಕೈ ಹಿಡಿಯುತ್ತಾ ಹಿಂದೆ ಸರಿದರೆ ಓಡುತ್ತಲೇ ಬಂದ ದಾಮೋದರ್ ಗಂಗಾಧರನನ್ನು ತಳ್ಳಿದಾಗ ಅವನ ಎದೆಗೆ ಒಕ್ಕಬೇಕಾದ 2 ಬುಲೆಟ್ ದಾಮೋದರ್ ಎದೆ ಹೊಕ್ಕಿ ತಕ್ಷಣದಲ್ಲಿ ನೆಲಕಚ್ಚಿದನು. ಕ್ಷಣದಲ್ಲಿ ಹಸಿರು ಹುಲ್ಲನ್ನು ಅವನ ಎದೆ ಭಾಗದಿಂದ ಸುರಿದ ರಕ್ತದಿಂದ ತುಂಬಿದ್ದರೆ ಅವನ ಪಕ್ಕದಲ್ಲೇ ಗಂಗಾಧರ್ ಪ್ರಜ್ಞೆ ತಪ್ಪಿ ಬಿದ್ದಾಗ ಅಣ್ಣನನ್ನು ಅಲ್ಲಿ ಎದುರು ನೋಡಿದ ದಿನೇಶ್ ಆಘಾತದಲ್ಲೇ ಅಣ್ಣಾ ಎಂದು ಜೋರಾಗಿ ಕಿರುಚಿದ. ಇತ್ತ ರೆಸಾರ್ಟ್ ಬಗ್ಗೆ ಸುಭಾಷ್ ಬಳಿ ಹೇಳುತ್ತಿದ್ದ ದಿನಕರ್ ಕಿವಿಗೆ ಮಗನ ಕೂಗು ಕೇಳಿದ ಕೂಡಲೇ ಅತ್ತ ಧಾವಿಸಿ ಬಂದವರಿಗೆ ತನ್ನ ಕಾಲಿನ ಮೇಲೆ ಅಣ್ಣನನ್ನು ಮಲಗಿಸಿ ಬೊಬ್ಬಿಡುತ್ತಿರುವ ಮಗನನ್ನು ನೋಡಿ ಏನೋ ಅನಾಹುತ ಆಗಿದೆ ಎಂದು ಓಡುತ್ತಾ ಅವರ ಬಳಿ ಹೋದವರಿಗೆ ಮಗ ಹಾಗೂ ಅಳಿಯನನ್ನು ನೋಡಿ ಕಣ್ಕತ್ತಲೆ ಬಂದು ವಾಲಿದವರನ್ನು ಸುಭಾಷ್ ಹಿಡಿದುಕೊಂಡನು. ಅವನ ಭುಜಕ್ಕೆ ಹೊರಗೆ ಸಾವರಿಸಿಕೊಂಡ ದಿನಕರ್ ಆಘಾತದಲ್ಲಿ ತೊದಲುತ್ತಾ ಏನೋ ಮಾಡ್ದೆ ಅವರಿಬ್ಬರಿಗೆ ಎಂದವರ ಧ್ವನಿಗೆ ದಿನೇಶ್ ಅಳುವೆ ಉತ್ತರವಾಗಿತ್ತು. ತಕ್ಷಣ ಹೊರಗಡೆ ಕಾರಿನ ಪಕ್ಕವಿದ್ದ ಮುತ್ತು ಮತ್ತು ತನ್ನ ಡ್ರೈವರ್ನನ್ನು ಸುಭಾಷ್ ಬಳಿ ಕರೆಯುವಂತೆ ಹೇಳಿ ಕಣ್ಣೆದುರು ರಕ್ತದ ಮಡುವಲ್ಲಿ ಇದ್ದ ಇಬ್ಬರನ್ನು ನೋಡಿದವರ ಕಂಗಳು ತುಂಬಿದ್ದವು. ಕ್ಷಣದಲ್ಲಿ ಬಂದ ಮುತ್ತು ತನ್ನೊಡೆಯನನ್ನು ಆ ಸ್ಥಿತಿಯಲ್ಲಿ ನೋಡಿ ಗಾಬರಿ ಆದರೆ ಅವನ ಭಯದ ಮುಖವನ್ನು ನೋಡಿದ ದಿನಕರ್ ತನ್ನ ಡ್ರೈವರ್ ಕೂಡ ಬಂದಾಗ ತಕ್ಷಣ ಅವರಲ್ಲಿ ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸುವಂತೆ ಹೇಳಿದರು. ಕೆಲವೇ ನಿಮಿಷಗಳಲ್ಲಿ ಇಬ್ಬರು ನಗರದ ಹೆಸರಾಂತ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದರು. ಇಬ್ಬರ ಬಗ್ಗೆಯೂ ಯೋಚಿಸುತ್ತಾ ಉಸಿರು ಬಿಗಿ ಹಿಡಿದು ಕುಳಿತಿದ್ದ ದಿನಕರನಿಗೆ ತನ್ನೆದುರು ಅಪರಾಧಿಯಂತೆ ಕುಳಿತಿರುವ ಮಗನನ್ನು ನೋಡಿ ಕೊಂದು ಬಿಡುವಷ್ಟು ಕೋಪ ಬಂದರೂ ತಾಳ್ಮೆ ಕಳೆದುಕೊಳ್ಳದೆ ರಿಸೆಪ್ಷನ್ ಬಳಿ ನಡೆದು ದಾಮಿನಿ ಹಾಗೂ ದಾಮೋದರ್ ಮನೆಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಅರ್ಧ ಗಂಟೆಯ ಬಳಿಕ ಹೊರಬಂದ ಡಾಕ್ಟರ್ ದಾಮೋದರನ ಎದೆ ಭಾಗಕ್ಕೆ ಬಿದ್ದ 2 ಬುಲೆಟ್ ಅಲ್ಲಿ 1 ಬುಲೆಟ್ ಹಾರ್ಟ್ ಹೊಕ್ಕಿ ಆಗಲೇ ತೀವ್ರ ರಕ್ತಸ್ರಾವವಾಗಿದ್ದ ಕಾರಣ ಹಾರ್ಟಲ್ಲಿದ್ದ ಬುಲೆಟ್ ತೆಗೆಯುವ ಮೊದಲೇ ಕೊನೆಯುಸಿರೆಳೆದಿದ್ದಾರೆ ಎಂದ ಕೂಡಲೇ ದಿನಕರ್ ಬುಡ ಕಡಿದ ಮರದಂತೆ ನೆಲ ಕಚ್ಚಿದರೆ ದಿನೇಶ್ ಅಳು ಮುಗಿಲು ಮುಟ್ಟಿತ್ತು. ಅಲ್ಲೇ ಇದ್ದ ಸುಭಾಷ್ ಮತ್ತು ಮುತ್ತು ದಿನಕರ್ನನ್ನು ಹಿಡಿದೆಬ್ಬಿಸಿ ಸರಿಯಾಗಿ ಕೂರಿಸಿ ನೀರು ಕುಡಿಸಿದರು. ಮುತ್ತು ತನ್ನೊಡೆಯನ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸಿದಾಗ ಕೈರಟ್ಟೆ ಸೇರಿದ ಬುಲೆಟ್ ತೆಗೆದಿದ್ದೇವೆ, ಭಯದಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ, ಪ್ರಜ್ಞೆ ಬಂದ ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡುತ್ತೇವೆ ಎಂದು ಹೋಗಿದ್ದರು. ನೀರು ಕುಡಿದು ಸುಧಾರಿಸಿಕೊಂಡ ದಿನಕರ್ ಕಂಗಳು ತುಂಬಿದ್ದವು. ಗಂಟೆಗಳ ಹಿಂದೆಯಷ್ಟೇ ಅಪ್ಪ ಎನ್ನುತ್ತಿದ್ದ ತನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದ ಮಗ ಇನ್ನಿಲ್ಲವೆಂದು ಒಪ್ಪಲು ಅವರ ಮನಸ್ಸು ಸಿದ್ಧವಿರಲಿಲ್ಲ. ನರ್ಸ್ ಬಳಿ ಕಾಡಿಬೇಡಿ ಮಗನನ್ನು ನೋಡಲು ಹೋದ ದಿನಕರ್ ಶಾಂತವಾಗಿ ಮಲಗಿರುವ ಮಗನನ್ನು ನೋಡಿದವರ ಕಂಗಳು ತುಂಬಿದ್ದವು. ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತುಂಬಾ ಹೊತ್ತು ಕಂಬನಿ ಮಿಡಿದವರನ್ನು ನರ್ಸ್ ಹೊರ ಕರೆದುಕೊಂಡು ಬಂದಿದ್ದರು. ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಮಗನ ಕೊರಳ ಪಟ್ಟಿಯನ್ನು ಹಿಡಿದು ಸರಿಯಾಗಿ ಬಾರಿಸಿದ ದಿನಕರ್, ಈಗ ನಿನಗೆ ತುಂಬ ಖುಷಿಯಾಗಿರಬೇಕಲ್ಲ? ಗಂಗಾಧರ್ ಮೇಲಿನ ವಿನಾಕಾರಣ ಕೋಪಕ್ಕೆ ನಿನ್ನ ಅಣ್ಣನನ್ನೇ ಬಲಿ ಕೊಟ್ಟೆಯಲ್ಲೋ, ಪಾಪಿ ಕಣೋ ನೀನು. ಗುಂಡು ಹಾರಿಸುವ ಮೊದಲು ಒಮ್ಮೆ ಕೂಡ ನಿನ್ನ ಅತ್ತಿಗೆ ಹಾಗೂ ಆ 2 ಹೆಣ್ಣು ಮಕ್ಕಳ ನೆನಪಾಗಲಿಲ್ಲವಾ ನಿನಗೆ ಎಂದು ಇನ್ನೆರಡು ಬಾರಿಸಿದವರ ಹಿಂದೆಯಿಂದ ಮಾವಾ ಎಂದು ಅಳುತ್ತಲೇ ಕುಸಿದ ದಾಮೋದರ್ ಹೆಂಡತಿ ಕಲ್ಯಾಣಿಯನ್ನು ನೋಡಿದವರಿಗೆ
ಅವಳು ತನ್ನೆಲ್ಲ ಮಾತನ್ನು ಕೇಳಿದ್ದಾಳೆ ಎನ್ನುವ ಅರಿವಾಗಿತ್ತು. ಸೋತ ಹೆಜ್ಜೆಯಲ್ಲೇ ಸೊಸೆಯ ಪಕ್ಕ ನಡೆದ ದಿನಕರ್ ಅವಳೆದುರು ಕೈ ಮುಗಿದು ನಿಂತು ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಂಡವರ ಕೈ ಕೆಳಗಿಳಿಸಿ ಅಳುತ್ತಲೇ ಏನು ನಡೆಯಿತೆಂದು ಕೇಳಿದಾಗ ನಡೆದ ಎಲ್ಲವನ್ನು ಹೇಳಿದವರು ಕಣ್ಣೀರಾಕಿದರೆ ಗಂಡನನ್ನು ಒಮ್ಮೆ ನೋಡಬೇಕೆಂದು ಕಲ್ಯಾಣಿ ಹಠ ಹಿಡಿದಾಗ ನರ್ಸ್ ಬಳಿ ಒಳ ಕರೆದುಕೊಂಡು ಹೋಗುವಂತೆ ಹೇಳಿದರು. ಪತಿಯನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಇಂಗುವವರೆಗೂ ಅತ್ತ ಕಲ್ಯಾಣಿಯನ್ನು ಸ್ವತಃ ನರ್ಸ್ ಹೊರ ಕರೆದುಕೊಂಡು ಬಂದರೆ ಅಲ್ಲೇ ತಲೆ ತಗ್ಗಿಸಿ ನಿಂತಿದ್ದ ಮೈದುನನ ಬಳಿ ನಡೆದವಳು, ಈಗ ಮನೆಗೆ ಹೋಗಿ ಒಂದು ಚೊಂಬು ಹಾಲು ಕುಡಿದು ಸಂತೋಷ ಪಡು ದಿನೇಶ್. ಇಲ್ಲ, ನಿನ್ನ ಹೆಂಡತಿ ಬಳಿ ಪಾಯಸ ಮಾಡಲು ಹೇಳು. ಯಾಕೆಂದರೆ ನಿನ್ನ ಆಸೆಯಂತೆ ನಿನ್ನಪ್ಪನ ಎಲ್ಲ ಆಸ್ತಿ ಪಾಸ್ತಿಗೂ ನೀನೊಬ್ಬನೇ ಹಕ್ಕುದಾರ ಈಗ ಎಂದು ಕುಹುಕವಾಡಿ ನಕ್ಕವಳು. ದಿನೇಶ್ ಗೊಂದಲದಲ್ಲೇ ನೋಡಿದರೆ ದಿನಕರ್ ಸೊಸೆಯತ್ತ ಧಾವಿಸಿ, ಅಮ್ಮ ಕಲ್ಯಾಣಿ, ಏನು ಹೇಳ್ತಾ ಇದ್ದೀಯಾ? ಅಣ್ಣ ಅಂದರೆ ಪ್ರಾಣ ಕೊಡೋನು ಕಣಮ್ಮ. ಇವನು ಅಂಥದರಲ್ಲಿ ಸ್ವತಃ ಅಣ್ಣನನ್ನ ಕೊಲ್ಲೋದು ದೂರದ ಮಾತು ಎಂದು ನೋವಲ್ಲೇ ನುಡಿದರೆ, ಸಾಕು ಮಾಡಿ ಮಾವ, ಇದೆಲ್ಲ ಇವನೊಬ್ಬನದೇ ನಾಟಕವಾ ಅಥವಾ ಈ ಕೊಲೆ ನೀವು ಸೇರಿ ಮಾಡಿದ್ದ ಎಂದು ಕೋಪದಲ್ಲಿ ಕಿರುಚಿದ ಸೊಸೆಯ ಕೆನ್ನೆಯ ಮೇಲೆ ಬಾರಿಸಲು ಕೈ ಎತ್ತಿದ ದಿನಕರ್ ಕೈ ಕೆಳಗಿಳಿಸಿ, ಏನಮ್ಮ ನಾನು ಅಂತ ಅಳು ಒತ್ತರಿಸಿ ಬಂದವರಿಗೆ, ಸತ್ಯ ಯಾವಾಗಲೂ ಕಹಿಯೇ ಮಾವ. ನೀವು ನಿಮ್ಮ ಈ ಮಗ ಸರಿಯಾಗಿ ಇದ್ದಿದ್ದರೆ ಈ ದಿನ ಇವರು ನನ್ನ ಮತ್ತು ಮಕ್ಕಳ ಜೊತೆ ಬೇರೆ ಮನೆಯಲ್ಲಿ ಇರುತ್ತಿರಲಿಲ್ಲ. ದಿನೇಶ್ ಮತ್ತವನ ಹೆಂಡತಿ ಪೂರ್ಣಿಮಾ ಸೇರಿ ಆಡಿದ ನವರಂಗಿ ಆಟಕ್ಕೆ ಇವರು ಬೇರೆ ಮನೆ ಮಾಡಿದ್ದು. ಇದಕ್ಕೆಲ್ಲ ಕಾರಣ ನಾನು ದಾಮು ಪ್ರೀತಿಸಿ ಮದುವೆಯಾಗಿದ್ದು ತಾನೇ. ಇನ್ನು 2 ಗಂಡು ಮಕ್ಕಳಿಗೆ 3 ರೆಸಾರ್ಟ್ ಜವಾಬ್ದಾರಿ ವಹಿಸಿಕೊಟ್ಟಿರಿ. ನಮ್ಮವರು ನಿಯತ್ತಾಗಿ ದುಡಿದು ನಿಮ್ಮ ಗೌರವ ಘನತೆ ಉಳಿಸುವ ಭರದಲ್ಲಿ ಅವರ ಪಾಲಿಗೆ ಬಂದ ರೆಸಾರ್ಟನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಆದರೆ ಈ ನಿಮ್ಮ ಕೊಲೆಗಾರ ಮಗ ಅಣ್ಣನ ಏಳಿಗೆಯನ್ನು ಸಹಿಸಲಾಗದೆ ಅದೆಷ್ಟು ಬಾರಿ ಇವರು ನೋಡಿಕೊಳ್ಳುತ್ತಿದ್ದ ರೆಸಾರ್ಟಿನ ಜವಾಬ್ದಾರಿ ನನಗೆ ಕೊಡು ಎಂದು ಮೊದಮೊದಲು ಅಂಗಲಾಚಿದವನು, ನಂತರ ಜಗಳ ಮಾಡಲು ಶುರು ಮಾಡಿ ಕೊಲೆಯ ಬೆದರಿಕೆ ಹಾಕಿದ್ದವನು, ಇಂದು ಜುಜುಬಿ ಆಸ್ತಿಗಾಗಿ ಹೇಳಿದಂತೆ ದೇವರಂತಹ ಮನುಷ್ಯನ ಪ್ರಾಣವನ್ನೇ ತೆಗೆದ ಪಾಪಿ ಇವನು ಎಂದು ದಿನೇಶನಿಗೆ ಇನ್ನೆರಡು ಬಾರಿಸಿದ ಕಲ್ಯಾಣಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಅಳುತ್ತಾ ಕುಸಿದರೆ, ಮಗನ ಇನ್ನೊಂದು ಮುಖ ನೋಡಿದ ದಿನಕರ್ ಅವನ ಮೇಲೆ ಅಸಹ್ಯ ಮೂಡಿತ್ತು. ಮಗನತ್ತ ತುಚ್ಛವಾದ ನೋಟ ಬೀರಿ ರಿಸೆಪ್ಷನ್ ಬಳಿ ನಡೆದು ಪೊಲೀಸ್ ಸ್ಟೇಷನ್ನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಆದಷ್ಟು ಬೇಗ ಬರುವಂತೆ ಹೇಳಿದರು. ಆಗಲೇ ಗಾಬರಿಯಲ್ಲಿ ಓಡುತ್ತಾ ಬಂದ ದಾಮಿನಿ ಪತಿಯ ಜೊತೆ ಅಣ್ಣನ ಬಗ್ಗೆ ತಿಳಿದಾಗ ಆಘಾತದಲ್ಲಿ ಪ್ರಜ್ಞೆ ತಪ್ಪಿದ್ದಳು. ಅವಳನ್ನು ಗಂಗಾಧರ್ ವಾರ್ಡಲ್ಲಿ ಕೂರಿಸಿ ಅವಳ ಬಳಿ ಮುತ್ತುವನ್ನು ನಿಲ್ಲುವಂತೆ ಹೇಳಿ ದಿನಕರ್ ಹೊರಬರುವಾಗ ರಿಸೆಪ್ಷನ್ ಬಳಿ ಇರುವ ಪೊಲೀಸನ್ನು ನೋಡಿ ಅತ್ತ ನಡೆದು ಅವರನ್ನು ಕರೆದುಕೊಂಡು ಸೀದಾ ಮಗನಿದ್ದತ್ತ ನಡೆದರು. ಅತ್ತಿಗೆಯ ಎದುರೇ ಕುಳಿತು ಅಣ್ಣನನ್ನು ಕೊಲ್ಲುವಷ್ಟು ಕಟುಕ ನಾನಲ್ಲ ಅತ್ತಿಗೆ. ಹೌದು, ರೆಸಾರ್ಟ್ ವಿಷಯದಲ್ಲಿ ಅಣ್ಣನ ಏಳಿಗೆಯನ್ನು ಕಂಡು ಸ್ವಲ್ಪ ಅಸೂಹೆಯಾಗಿ ಅವನ ಜೊತೆ ಜಗಳ ಮಾಡಿದ್ದೆ. ಅದು ಕೂಡ ನಿಜಾನೇ. ಆದರೆ ನಂತರ ನನ್ನದೇ ಜಂಜಾಟದಲ್ಲಿದ್ದು ಅಣ್ಣನ ವಿಷಯವೇ ಮರೆತಿದ್ದೆ ಎನ್ನುತ್ತಿದ್ದರೆ ಕಲ್ಯಾಣಿ ಅವನತ್ತ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ನೋಡಿ ಸರ್, ಅವನೇ ಕೊಲೆಗಾರ, ಅರೆಸ್ಟ್ ಮಾಡಿ. ಸ್ವಂತ ಅಣ್ಣನನ್ನು ಕೊಲೆ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ನಾನು, ನನ್ನ 2 ಡ್ರೈವರ್ ಹಾಗೂ ಕೈಗೆ ಗುಂಡೇಟು ತಿಂದು ಪ್ರಜ್ಞೆ ತಪ್ಪಿರುವ ನನ್ನ ಅಳಿಯ ಇದ್ದಾನೆ. ಇನ್ನು ಆ ಗನ್ ನನ್ನ ರೆಸಾರ್ಟಲ್ಲಿದೆ. ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅವನನ್ನ ಎಂದು ನಿಷ್ಠುರವಾಗಿ ನುಡಿದ ದಿನಕರ್ ಮಗನಿಗೆ ಬೆನ್ನು ಹಾಕಿ ಕಂಬನಿ ತೊಡೆದರೆ, ನಾನು ಬೇಕಂತಲೇ ಕೊಲೆ ಮಾಡಿಲ್ಲ ಅಪ್ಪ. ಆ ಲೋಫರ್ ಗಂಗಾಧರನನ್ನು ಸಾಯಿಸಲು ಗುಂಡು ಹಾರಿಸಿದರೆ ಅಣ್ಣ ಅಡ್ಡ ಬಂದ ಎಂದವನ ಮಾತಿಗೆ ಮುಚ್ಚು ಬಾಯಿ. ಯಾರೋ ಲೋಫರ್? ಒಡ ಹುಟ್ಟಿದ ಅಣ್ಣನ ಪ್ರಾಣ ತೆಗೆದ ನೀನು ಸಾಚಾನಾ? ತನ್ನಷ್ಟಕ್ಕೆ ಇದ್ದ ಗಂಗಾಧರ್ ಹಿಂದೆ ಹೋಗಿ ಕೆಣಕಿದ್ದು ಯಾರೋ? ಎಲ್ಲ ಬಿಡು.
ಅವನು ಮಾಡಿದ ತಪ್ಪಾದರೂ ಏನು? ಈ ನಿನ್ನ ತಂಗಿ ಅವನ ಹಿಂದೆ ಹೋಗಿದ್ದು ಕಣೋ ಮುಟ್ಟಾಳ. ಅವನು ಯಾವತ್ತೂ ನಿನ್ನ ತಂಗಿಯ ಹಿಂದೆ ಬರಲಿಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಈ ಕೊಲೆಗಾರನನ್ನು. ಅಪ್ಪನ ಕಂಪ್ಲೇಂಟ್ ಜೊತೆ ನನ್ನ ಗಂಡನ ಪ್ರಾಣಕ್ಕೂ ಇವನಿಂದ ಆಪತ್ತಿದೆ ಎಂದು ನಾನು ಕಂಪ್ಲೇಂಟ್ ಕೊಡ್ತಿದ್ದೀನಿ. ಮೊದಲ ಬಾರಿ ಅಣ್ಣ ಎನ್ನುವ ಅಕ್ಕರೆ ಇಲ್ಲದೆ ಏಕವಚನದಲ್ಲಿ ಅವನನ್ನು ಜಾಡಿಸಿದ್ದಳು ದಾಮಿನಿ. ಅತ್ತಿಗೆಯನ್ನು ನೋಡಿ ಬರುತ್ತಿರುವ ಕಣ್ಣೀರು ಒರೆಸಿಕೊಂಡು, ದೇವರಂತಹ ಅಣ್ಣನನ್ನು ಕೊಂದೆಯಲ್ಲೋ. ಅಲ್ಲ, ಇವರ ಮೇಲೆ ಗುಂಡು ಹಾರಿಸಲು ಹೋದವನಿಗೆ ಒಮ್ಮೆಯೂ ತಂಗಿ ಅಥವಾ ನಮಗಿರುವ ಚಿಕ್ಕ ಮಗುವಿನ ನೆನಪಾಗಲಿಲ್ಲವಾ ನಿನಗೆ? ಅತ್ತಿಗೆಯನ್ನು ದಿನೇಶನ ಎದುರು ನಿಲ್ಲಿಸಿ ಇವರನ್ನು ಸರಿಯಾಗಿ ನೋಡು. ಇನ್ಮೇಲೆ ಜೀವನ ಪರ್ಯಂತ ಅಣ್ಣನಿಲ್ಲದ ನೋವಿನ ಜೊತೆ ಆ 2 ಹೆಣ್ಣು ಮಕ್ಕಳ ಜವಾಬ್ದಾರಿಯ ಭಾರ ಇವರೇ ಹೊರಬೇಕು. ಅಣ್ಣನಿಲ್ಲದ ಅವರ ಜೀವನ ಹೇಗಿರುತ್ತೆ ಎನ್ನುವ ಊಹೆ ಮಾಡಿದ್ದೀಯಾ? ಅಣ್ಣನಿಗೆ ಶೂಟ್ ಮಾಡುವಾಗ ಒಮ್ಮೆಯೂ ಇದ್ಯಾವುದೂ ನೆನಪಾಗಲಿಲ್ಲವಾ ಅಂತ ಹೇಳಿ ಬರುತ್ತಿರುವ ಕಣ್ಣೀರು ಒರೆಸಿ ಕರ್ಕೊಂಡೋಗಿ ಇನ್ಸ್ಪೆಕ್ಟರ್. ಇವನು ಜೈಲಲ್ಲೇ ಕೊಳೆತು ಸಾಯಬೇಕು ಪಾಪಿ ಎಂದು ಕೋಪದಲ್ಲಿ ಹೇಳಿದ ದಾಮಿನಿ ಅಲ್ಲಿದ್ದವರಿಗೆ ರಣಚಂಡಿಯಂತೆ ಕಂಡಿದ್ದಳು. ದಿನೇಶನ ಆವೇಶದ ನಿರ್ಧಾರಕ್ಕೆ ದೊಡ್ಡ ಬೆಲೆಯನ್ನೇ ತೆತ್ತಿದ್ದ ಕಾರಣ ತಪ್ಪಿತಸ್ಥನಂತೆ ತಲೆ ತಗ್ಗಿಸಿ ನಿಂತವನ ಕೈಗೆ ಪೊಲೀಸ್ ಕೋಳ ಹಾಕಿದಾಗ ಕಣ್ಣೀರು ತುಂಬಿದ ಕಂಗಳಲ್ಲಿ ಅಪ್ಪನನ್ನು ನೋಡುತ್ತಾ, ಅಣ್ಣನನ್ನು ಕೊಲ್ಲುವಷ್ಟು ಕೆಟ್ಟವನು ಅಲ್ಲಪ್ಪ ನಾನು ಎಂದಷ್ಟೇ ಹೇಳಿ ಅಲ್ಲಿಂದ ಪೊಲೀಸ್ ಜೊತೆ ನಡೆದರೆ, ದಿನಕರ್ 2 ಗಂಡು ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಅಲ್ಲೇ ಇದ್ದ ಕುರ್ಚಿಗೆ ಒರಗಿ ಕುಳಿತರು. ಸ್ವಲ್ಪದರಲ್ಲೇ ಎಚ್ಚರಗೊಂಡ ಗಂಗಾಧರನಿಗೆ ಆದ ಘಟನೆ ನೆನಪಾದಾಗ ತಕ್ಷಣ ಎದ್ದು ಕುಳಿತು ಬಾವಾ ಎಂದು ಚೀರುತ್ತಾ ಸುತ್ತಲೂ ನೋಡಿದರೆ, ಕಣ್ಮುಚ್ಚಿ ನೋವಲ್ಲೇ ಕುಳಿತಿದ್ದ ದಾಮಿನಿ ಎಚ್ಚೆತ್ತು ಗಂಡನನ್ನು ಸಮಾಧಾನಿಸಿದಾಗ, ದಾಮು, ನಿನ್ನಣ್ಣ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ ಕಣೆ. ಬಾವ ದಾಮೋದರ್ ಬಾವ ಎಲ್ಲಿ ಎಂದು ತಡಬಡಿಸುತ್ತಾ ಕೇಳಿದರೆ, ಪತಿಯ ಎದೆಗೊರಗಿ ಜೋರಾಗಿ ಅಳಲು ಶುರು ಮಾಡಿದವಳನ್ನು ನೋಡಿದವನಿಗೆ ಗಾಬರಿಯಾಗಿತ್ತು. ನಡುಗುವ ಧ್ವನಿಯಲ್ಲಿ ಮತ್ತೊಮ್ಮೆ ದಾಮೋದರ್ ಬಗ್ಗೆ ವಿಚಾರಿಸಿದಾಗ ದಾಮಿನಿ ನಡೆದ ವಿಷಯವನ್ನು ಹೇಳಿದಳು. ತಕ್ಷಣ ಕೈಯಲ್ಲಿದ್ದ ಡ್ರಿಪ್ಸ್ ಕಿತ್ತಾಕಿ ದಾಮೋದರ್ ಇದ್ದತ್ತ ಓಡಿದರೆ ಪತಿಯನ್ನು ತಡೆಯಲು ದಾಮಿನಿ ಸೋತಿದ್ದಳು. ಈ ಕತೆ ಇನ್ನು ಮುಂದುವರಿಯುತ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.